ಕತ್ತಲನ್ನು ಫೇಸ್ ಮಾಡೋಕ್ಕೆ ರೆಡಿ ಇರೋರು. ಆ ತಾತ್ಕಾಲಿಕ ಇದಿರುತ್ತಲ್ಲ, ಅದು ಪಾಪ ಒದ್ದಾಡ್ತಾರೆ. ಆಮೇಲೆ ಅವ್ರಿಗೆ ಅದು ಹೊರಗಡೆ ಬರೋಕ್ಕಾಗಲ್ಲ. ಏನಾಗೋಗುತ್ತೆ ಅಂದರೆ ಅದು ಕತ್ಲು ಅಂದರೆ ನಾನು ಹೇಳ್ತಿರೋದು ಹೊರಗಡೆ ಕತ್ಲಲ್ಲ, ಒಳಗಡೆ ಕತ್ಲು. ಹೊರಗಡೆ ಕತ್ಲು ಬಿಡಿ ಸರ್, ಹೊರಗಡೆ ಕತ್ಲು ಏನು ಅಂದರೆ ಅಲ್ಲಿ ಬೆಳಕಿದ್ರೆ ಕಣ್ಣ ಮೇಲೆ ರೆಟಿನ ಮೇಲೆ ಬೀಳುತ್ತೆ, ಅದು ಹೊರಗಡೆ ಕತ್ಲು. ಒಳಗಡೆ ಕತ್ಲು ಇದೆಯಲ್ಲ, ಒಳಗಡೆ ಕತ್ಲು ಅನ್ನೋದು ಏನು ಅಂದರೆ ನಾನು ಮಾಡ್ತಿರೋದು ತಪ್ಪು, ಪ್ರಕೃತಿಗೆ ವಿರುದ್ಧ ಅಂತ ಅಂದ್ಕೊಳ್ಬೇಕು. ಅದಲ್ಲ, ಅವನು ಅದಕ್ಕೊಂದು ಲಾಜಿಕ್ ಕೊಟ್ಬಿಡ್ತಾನೆ. ಏನಾಗುತ್ತೆ ಅಂದರೆ ನಾನಿವಾಗ ಮಾಟ ಮಂತ್ರ ಮಾಡೋದು ಅಂತಾರಲ್ಲ, ಅವ್ನು ಏನು ಮಾಡ್ತಾ ಇದ್ದಾನೆ, ಅವ್ನು ಎನರ್ಜಿನ ತಗೊಂಡ್ಬಿಟ್ಟು ಬೇರೆ ಥರ ಯೂಸ್ ಮಾಡ್ತಿದ್ದಾನೆ ಅಷ್ಟೇ. ಕರೆಂಟನ್ನು ಎತ್ಕೋತಾನೆ, ಶಾಕ್ ಕೊಡ್ತಾ ಇದ್ದಾನೆ ಯಾರಿಗೋ. ಮಾಟ ಅಂದರೆ ಏನು? ಮನಸ್ಸು ಇದೆ ಅಂತಂದರೆ ಮಂತ್ರ ಇದೆ. ಮಂತ್ರ ಅಂದರೆ ಏನು? ಸಂಕಲ್ಪ. ಮಂತ್ರ ಅಂದರೆ ಏನು? ಸಂಕಲ್ಪ. ಮಾಟ ಅಂದರೆ ಏನು? ಅದಕ್ಕೇನೋ ಒಂದು ಪ್ರೊಸೀಜರ್, ಒಂದು ಹೂವಾಗಿವ ಹಿಂಗೆಲ್ಲ ಅರೇಂಜ್ ಮಾಡಿಡೋದು ಮಾಟ. ಇವನು ವೀಕ್ ಆಗಿದ್ದರೆ ಅವನು ಸ್ಟ್ರಾಂಗ್ ಆಗಿರ್ತಾನೆ. ವಿಲ್ ಪವರ್ ಇದೆಯಲ್ಲ, ಅವನು ಅದಕ್ಕೇನೆ ಅಷ್ಟೊಂದು ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋದು. ಅವ್ನು ಕಂಡ್ರೆ ನೀವು ಹೆದರಬೇಕು ಅಂತ ಬುರುಡೆ ಎಲ್ಲ ಇಟ್ಕೊಳ್ಳೋದು. ಎದುರುಗಡೆ ಬರೋನ್ ಮುಂದೆ ಬುರುಡೆ ತಲೆಗೆ ಕೂತು ಎಲ್ಲ ಹಾಕಿ ಯಾಕೆ ಕೂತ್ ನೀವು ಅಲ್ಲಿ ಹೋಗೋಷ್ಟೊತ್ತಿಗೆ ಹಿಂಗಾಗ್ಬಿಡ್ಬೇಕು ಅಂತ. ಆವಾಗ ಅವ್ನು ನಿಮ್ಮನ್ನು ಈಸಿಯಾಗಿ ಡಾಮಿನೇಟ್ ಮಾಡ್ಬೋದು. ಕೂತ್ಕೋ ಅಂದರೆ ಕೂತ್ಕೋಬೇಕು, ನಿಂತ್ಕೋ ಅಂದರೆ ನಿಂತ್ಕೋ. ಅವ್ನಿಗೆ ಹಂಗೆ ಮಾಡಿದ್ದೀನಿ, ಆಗುತ್ತೆ ಹೋಗು ಅಂತಂದಂಗೆ. ಅವ್ನು ವಿಲ್ ಪವರ್ ಅದು. ಅದನ್ನೇ ನಾ ಶೀಲ್ಡ್ ಅನ್ನೋದೊಂದು ಸ್ಟ್ರಾಂಗ್ ಆಗಿ ಹಾಕೊಂಡಾಗ ಅದು ಬಂದು ವಾಪಸ್ ಹೋಗುತ್ತೆ. ಆವಾಗ ಅದು ಎಲ್ಲಿಗೆ ಹೋಗ್ಬೇಕು ವಾಪಸ್? ಒಂದು ಥಾಟ್ ಬಂದ್ಬಿಡ್ತಲ್ಲ ಸರ್, ಈಗ ಥಾಟ್ ಹೊರಗಡೆ ಹೋಯ್ತು, ಎಲ್ಲಿಗೆ ಹೋಗ್ಬೇಕದು? ಅದು ರೀಚ್ ಆಗಬೇಕಾದ ಜಾಗ ರೀಚ್ ಆಗಲಿಲ್ಲ ಅಂದರೆ ಎಲ್ಲಿಗೆ ಹೋಗ್ಬೇಕು? ಮಹಾಭಾರತದಲ್ಲಿ ಕೊನೆಯಲ್ಲಿ ಏನಾಗೋಗುತ್ತೆ, ಅಶ್ವತ್ಥಾಮ ಇವನ ಮೇಲೆ ಬ್ರಹ್ಮಾಸ್ತ್ರ ಹಾಕ್ಬಿಡ್ತಾನೆ. ಯಾರ ಮೇಲೆ? ಅರ್ಜುನನ ಮೇಲೆ. ಅವರೆಲ್ಲ ಬದುಕಿದ್ದಾರೆ ಅಂತ ಗೊತ್ತಾಗುತ್ತೆ. ಉಪಪಾಂಡವ್ರನ್ನ ಎತ್ಕೊಂಡು ಹೋದ್ಮೇಲೆ ಅವರೆಲ್ಲ ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ವ್ಯಾಸ ಮಹರ್ಷಿ ಆಶ್ರಮದಲ್ಲಿ ಇದನ್ನೇ ತಗೊಂಡ್ಬಿಟ್ಟು, ಏನು ಹುಲ್ಲನ್ನು ತೆಗೆದುಕೊಂಡು, ಗುಡಿಸಲಲ್ಲಿರೋ ಹುಲ್ಲನ್ನು ತೆಗೆದು ಮಂತ್ರಿಸ್ಬಿಟ್ಟು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಡ್ತಾರೆ. ಬ್ರಹ್ಮಾಸ್ತ್ರ ಅಂದ್ರೆ ಏನು? ಸೃಷ್ಟಿ ಅಂತ. ಸೃಷ್ಟಿಯನ್ನೇ ಪ್ರಯೋಗ ಮಾಡಿಬಿಡ್ತಾ ಇದ್ದಾನೆ ಅವನು ಅಂತಂದಾಗ ಆವಾಗ ಕೃಷ್ಣ ಬಂದ್ಬಿಟ್ಟು ಇದಾಗುತ್ತೆ, ಏನು ಇದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ವ್ಯಾಸ ಮಹರ್ಷಿ ಬಂದು ಅದನ್ನು ಅವನು ಬ್ರಹ್ಮಾಸ್ತ್ರ ಹಾಕ್ಬಿಡ್ತಾನೆ. ಅರ್ಜುನನು. ಕೃಷ್ಣ ಹೇಳ್ತಾನೆ ಮಾಡು ನೀನು ಬ್ರಹ್ಮಾಸ್ತ್ರ. ಈಗ ಎರಡು ಸ್ಟ್ರಾಂಗ್ ಎನರ್ಜಿ ಬಂದು ಹೊಡೆದ್ರೆ ಏನಾಗತ್ತೆ ಅನ್ನೋದು. ಈಗ ಏನು ಮಾಡೋಕ್ಕೆ, ಇದನ್ನು ತಡೆಯೋರು ಯಾರು? ಇದನ್ನು ಇವತ್ತು ನೋಡ್ತಿದ್ದೀರಲ್ಲ, ಮಿಸೈಲ್, ಅಲ್ಲಿಂದ ಮಿಸೈಲ್ ಬಂತು, ಇಲ್ಲಿಂದ ಮಿಸೈಲ್ ಹೊಡಿತದಲ್ಲ, ಈ ಥರದ್ದು ಒಂದು ಅನ್ಕೊಳ್ಳಿ. ಇದನ್ನು ವ್ಯಾಸ ಮಹರ್ಷಿ ತಡೀತಾರೆ. ಅಂದರೆ ಕ್ರಿಯೇಟ್ರ್ ತಡೀತಾನೆ, ಅಂದರೆ ರೈಟ್ರು ತಡೀತಾನೆ. ವ್ಯಾಸರ್ ತಾನೆ ಮಹಾಭಾರತ ಅಂದರೆ ರೈಟ್ರು ತಡೀತಾನೆ. ಅದನ್ನು ತಡೆದ್ಬಿಟ್ಟು ಅರ್ಜುನನ್ಗೆ ಹೇಳ್ತಾನೆ ವಾಪಸ್ ತಗೋ ನೀನು ಅಂತ. ಅರ್ಜುನ ವಾಪಸ್ ತಗೊಂಡ್ಬಿಡ್ತಾನೆ. ಇಟ್ ಈಸ್ ನಾಟ್ ಎ ವರ್ತ್ ವಾರ್ ಅಂತ. ಇವನನ್ನು ಸಾಯಿಸೋಕೆ ನೀನು ಬ್ರಹ್ಮಾಸ್ತ್ರ ಹಾಕ್ಬೇಕಾಗಿರ್ಲಿಲ್ಲ, ತೆಗಿ ಕಿತಾಕು ಅಂತ. ಇಲ್ಲೆಲ್ಲ ನಾನು ಹಾಕಲಿಲ್ಲ, ಅವ್ನು ಹಾಕ್ಬಿಟ್ಟಿದ್ದ. ಅವ್ನು ಹಾಕಿದ ಮೇಲೆ ನಾನು ಅದನ್ನು ತಡಿಬೇಕು ಅಂದರೆ ಇದನ್ನೇ ಬಿಡಬೇಕು. ಇದಕ್ಕಿಂತ ಕಮ್ಮಿ ಬಿಟ್ಟರೆ ನನಗೆ ಬಂದು ಹೊಡಿತದೆ. ಸರಿ, ವಾಪಸ್ ತಗೊಂಡ್ರು. ಇವನು ಹೇಳ್ತಾರೆ ನೀನು ವಾಪಸ್ ತಗೋ, ನಂಗೆ ಗೊತ್ತಿಲ್ಲ ಅಂತನು. ವಾಪಸ್ ತಗೊಳ್ಳೋದು ನನಗೆ ಗೊತ್ತಿಲ್ಲ ಅಂತ ಅಂದರೆ ಇದೇ ಸಮಸ್ಯೆ. ಅಲ್ಲಾಗಿದ್ದದೆ ಕಳಿಸ್ಬಿಟ್ಟ, ವಾಪಸ್ ತಗೊಳ್ಳೋದು ಗೊತ್ತಿಲ್ಲ. ಮತ್ತು ಏನು ಮಾಡ್ತೀನಿ ನೀನು ಅಂತಂದರೆ, ಆ ಸುಭದ್ರೆ ಹೊಟ್ಟೆನಲ್ಲಿ ಒಂದು ಮಗು ಇರುತ್ತಾ, ಅದ್ರ ಕಡೆಗೆ ತಿರುಗಿಸ್ತಾನೆ. ಆವಾಗ ಕೃಷ್ಣ ಬಂದ್ಬಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಪ್ರೊಟೆಕ್ಟ್ ಮಾಡಿಬಿಟ್ಟು ಇವನ ಕಣ್ಣನ್ನು ಆಜ್ಞಾಚಕ್ರಕ್ಕೆ ನೋಡಿ. ಅಶ್ವತ್ಥಾಮನಲ್ಲಿ ಇಲ್ಲಿ ರಕ್ತ ಬರ್ತಾ ಇದೆ ಅಂತ, ಅದು ಏನು ಅಂದರೆ ಆಜ್ಞಾಚಕ್ರನ ಡ್ಯಾಮೇಜ್ ಮಾಡಿರೋದು. ಅರ್ಥ ಆಯ್ತಾ? ಕೃಷ್ಣ ಆಜ್ಞಾಚಕ್ರ ಡ್ಯಾಮೇಜ್ ಮಾಡ್ದ ಅಂದರೆ ಅರ್ಥ ಏನು ಅಂದರೆ, ಆಜ್ಞಾಚಕ್ರ ಅನ್ನೋದಿದೆಯಲ್ಲ, ಅದೇ ನಾನು ಏನು ಅನ್ಕೋತೀನೋ ಅದಾಗೋದು ಇಲ್ಲಿ. ಅದನ್ನೇ ಅವನು ಅನ್ಕೊಳ್ಳೋದು ಆಗದೆ ಇರೋ ಮಾಡ್ಬಿಟ್ಟ ಕೃಷ್ಣ. ಸೊ ಈ 7 ಚಕ್ರಗಳನ್ನ ಕರೆಕ್ಟಾಗಿ ಇದೆಲ್ಲವನ್ನ ನಾವು ಅಧ್ಯಾತ್ಮ ಅಂದರೆ ಇವೆಲ್ಲ ಸಮಗ್ರವಾಗಿ ಸೇರುತ್ತೆ. ಏನಾಗೋಯ್ತು ನಮಗೆ ಅಂದರೆ, ಅಬ್ರಾಹ್ಮಿಕ್ ರಿಲಿಜನ್ಸ್ ಬಂತಲ್ಲ, ಏನಾಯಿತು, ಇಸ್ಲಾಮಿಕ್ ರಿಲಿಜನ್ ಬಂತು, ಅದಕ್ಕೆ ಮುಂಚೆ ಕ್ರಿಶ್ಚಿಯಾನಿಟಿ ಬಂತು. ಅವರಲ್ಲಿ ಇದು ಇಷ್ಟೆಲ್ಲ ಚರ್ಚೆ ಇಲ್ಲ. ಅವರಲ್ಲಿ ಒಂದೇ ಒಂದು ಬುಕ್ ಇದೆ, ಆ ಬುಕ್ಕಲ್ಲಿ ಒಂದಷ್ಟು ರೂಲ್ಸ್ ಇದೆ, ಅದ್ರ ಪ್ರಕಾರ ಇದ್ದರೆ ಕರೆಕ್ಟು, ಇಲ್ಲ ಅಂದರೆ ನರಕ ಸಿಗುತ್ತೆ, ಸ್ವರ್ಗ ಸಿಗಲ್ಲ. ಇಷ್ಟೇ ತಾನೇ ಅವ್ರದ್ದು ಚರ್ಚೆ ಇರೋದು. ಅಲ್ಲಿ ಸ್ವರ್ಗದಲ್ಲಿ ಏನು ಸಿಗುತ್ತೆ, ನರಕದಲ್ಲಿ ಏನು ಸಿಗುತ್ತೆ. ನಮಗೆ ಸ್ವರ್ಗ ನರಕ ನಮ್ಗೆ ಲೆಕ್ಕನಲ್ಲಿ ನಾವು ಮುಕ್ತಿಗೆ ಹೋಗ್ತಿರೋದು. ಸೊ ಇಲ್ಲಿ ಜಾಸ್ತಿ ಇದೆ ಸರಿ ಸಿಲೆಬಸ್ಸು, ಅಲ್ಲಿ ಸಿಲೆಬಸ್ ಕಮ್ಮಿ ಇತ್ತು. ಸೊ ಅದು ಏನಾಯಿತು, ಅವ್ರು ಬಂದು ಕೇಳಿದಾಗ ಸಾಮಾನ್ಯ ಜನರಿಗೆ ಉತ್ತರ ಕೊಡೋಕೆ ಗೊತ್ತಾಗಲಿಲ್ಲ. ಅವ್ರು ಏನೋ ಕ್ವಶನ್ ಕೇಳಿದ್ರು, ಇದಂಗೆ ಹಂಗೆ 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 ಅಂತ ಹಾಡಲಿಲ್ಲ. ಆದ್ದರಿಂದ ಏನಾಗೋಯ್ತು, ಇಲ್ಲಿ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಕರೆಕ್ಟಾಗಿ ಎಲ್ಲವನ್ನು.
ಆದರೆ ಅದು ಒಂದು ಪಂಗಡ ಇದೆ, ಅದಕ್ಕೆಲ್ಲ ಗೊತ್ತು. ಸೊ ಆದ್ದರಿಂದ ಆಧ್ಯಾತ್ಮ ಅಂತಂದಾಗ ಪೌರೋಹಿತ್ಯ ಅಲ್ಲ, ಸಂಪ್ರದಾಯ ಅಲ್ಲ, ಸಂಸ್ಕೃತಿ ಪಾಲನೆ ಮಾಡೋದಲ್ಲ, ರಿಲಿಜಿಯಸ್ ಅಂತ ಏನು ಹೇಳ್ತಾರೋ ಅದು ಅಲ್ಲ, ಧರ್ಮವೂ ಅಲ್ಲ. ಇವೆಲ್ಲ ಸೋಷಿಯಲ್, ಜನಗಳಿಗೆ ಮಾಡಿರೋದು. ಆಧ್ಯಾತ್ಮ ಬಿಯಾಂಡ್ ದಟ್. ಮೊದಲೇ ಬ್ರಹ್ಮ, ಪರಬ್ರಹ್ಮ, ಫಸ್ಟ್ ಕ್ರಿಯೇಷನ್ ಹೆಂಗಾಯಿತು, ಅದ್ಯ ಬ್ರಹ್ಮಣ. ನಮ್ಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕಾಲ ಯಾವುದು, ಈ ಟೈಮ್, ಈ ಪ್ರೆಸೆಂಟ್ ಟೈಮ್ ಏನು ಅಂತ ಹೆಂಗೆ ಹೇಳ್ತಾರೆ ಅಂದರೆ, ಅದ್ಯ ಬ್ರಹ್ಮಣ, ಮೂಲ ಬ್ರಹ್ಮಣ, ದ್ವಿತೀಯ ಪರಾರ್ಧೆ. ದ್ವಿತೀಯ ಅಂದರೆ ಎರಡನೇ, ಪರಾರ್ಧೆ, ಪರ ಅಂದರೆ ಮೂಲಾರ್ಧದ ಎರಡನೇ ಭಾಗ. ಅಂದರೆ ಇಟ್ ಇಸ್, ಈಗೇನಿದೆಯೋ ಅದಷ್ಟು ಹೋದ್ಮೇಲೆ ಅಷ್ಟು ದಿವಸ ಕತ್ಲಿರುತ್ತೆ ಅಂತ ಇದನ್ನು ಹೇಳ್ತಿದ್ದಾರೆ. ಶ್ವೇತವರಾಹ ಕಲ್ಪೆ, ವರ್ಟಿಬ್ರೇಟ್ಸ್ ಇರೋದು ಅಂತ. ಶ್ವೇತವರಾಹ ಅಂದರೆ ವರ್ಟಿಬ್ರೇಟ್ಸು. ನಿಮಗೆ ದಶಾವತಾರದಲ್ಲಿ ಫಸ್ಟ್ ಏನಿದೆ, ಮತ್ಸ್ಯ ಇದೆ, ನೆಕ್ಸ್ಟ್ ಕೂರ್ಮ ಇದೆ, ಆಮೇಲೆ ವರಾಹ, ಆಮೇಲೆ ನರಸಿಂಹ, ಆಮೇಲೆ ವಾಮನ, ಆಮೇಲೆ ಪರಶುರಾಮ, ರಾಮ, ಕೃಷ್ಣ, ಕಲ್ಕಿ, ಬುದ್ಧ ಅಂತ ಹೇಳ್ತಾರೆ ಅಲ್ವಾ. ಮತ್ಸ್ಯ ಅಂದರೆ ಏನು? ನೀರಿನಲ್ಲಿ ಇರುವಂಥ ಪ್ರಾಣಿಗಳು. ಭೂಮಿಯಲ್ಲಿ ಫಸ್ಟ್ ಜೀವಿ ಬಂದಿದ್ದೆಲ್ಲಿ? ಸಿಂಗಲ್ ಸೆಲ್ಯುಲಾರ್ ಎನರ್ಜಿ, ಸೆಲ್ಯುಲಾರು, ಮಲ್ಟಿ ಸೆಲ್ಯುಲಾರು, ಹೈಡ್ರಾ, ಅಮೀಬಾ, ಮೀನು, ಇವು ತಾನೇ ಫಸ್ಟ್ ಬಂದಿದ್ದು ಭೂಮಿ ಮೇಲೆ. ಎರಡನೇದೇನು? ಕೂರ್ಮ, ಆಂಫಿಬಿಯನು, ನೀರಲ್ಲಿ ಭೂಮಿಯಲ್ಲಿ ಇರುವಂಥದ್ದು ಬಂತ. ಆಮೆ, ಮೊಸಳೆ, ಹಾವು, ಯಾವುದು ಇಲ್ಲಿ ಅಲ್ಲಿ ಎರಡು ಕಡೆ ಓಡ್ತಾ ಇತ್ತೋ ಅದು ಜೀವ ಆಯಿತು. ಇಲ್ಲಿ ಜೀವ ಸಂಕುಲ ಹೆಂಗೆ ಮೂವ್ ಆಯಿತು? ಅವತಾರ ಯಾರ್ದು? ನಾರಾಯಣ, ಅಂದರೆ ಜೀವದ ಅವತಾರ. ಮೂರನೇದು ವರಾಹ, ಅಲ್ಲೇ ವರ್ಟಿಬ್ರೇಟ್ಸ್ ಬಂದಿದ್ದು. ಬೆನ್ನು ಮೂಳೆ ಇರುವ ಪ್ರಾಣಿಗಳು, ಕಶೇರುಕ ಅಂದರೆ ಭೂಮಿ ಮೇಲೆ ಮೂರನೇ ಸ್ಟೇಜಲ್ಲಿ ಬಂದಿದ್ದು ಕಶೇರುಕ, ಬೆನ್ನು ಮೂಳೆ ಇರೋದು, ಅದನ್ನು ವರಾಹ ಅಂತಾರೆ. ಈ ಭೂಮಿಯಲ್ಲಿ ಈಗ ನಡೀತಾ ಇರೋದು ಬೆನ್ನು ಮೂಳೆ ಇರುವಂಥವರ ಇದು ಶ್ವೇತವರಾಹ ಕಲ್ಪೆ. ಕಲಿಯುಗೆ ಪ್ರಥಮ ಪಾದೆ, ಜಂಬೂದ್ವೀಪೆ ಆನೆಗಳು ಇರತಕ್ಕಂತಹ ಕಾಡಿನ ದ್ವೀಪ. ಅಂದರೆ ನಾವು ಇರೋ ಜಾಗನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅಲ್ಲ, ಇದನ್ನ ಇಷ್ಟು ವರ್ಷ ಯಾಕೆ ಮುಚ್ಚಿಟ್ಕೊಂಡಿದ್ರಿ? ಯಾರಿಗೂ ಹೇಳಿಲ್ಲ, ಎಲ್ಲೂ ಮಾತಾಡಿಲ್ಲ ಈ ವಿಷಯಗಳನ್ನ. ಈ ವಿಷಯ ಕೇಳಲಿಲ್ಲ, ಯಾರು ಕೇಳಲಿಲ್ಲ. ಗುರುಗಳ ಆಜ್ಞೆ ಆಗಿರಲಿಲ್ಲ ಅಂದ್ರೆ ಅದು 1 ವರ್ಷಕ್ಕೆ ಮುಂಚೆ ಆಗೋಯ್ತು. ಅದಾದ್ಮೇಲೆ ನಾನು 2 ಕಡೆ ಟ್ರೈ ಮಾಡಿದಾಗಲೂ ಅವರು ಫರ್ದರ್ ಹೋಗಲಿಲ್ಲ. ಈಗ ಇದು ಎಷ್ಟೇ, ನಾನು ಸಿನಿಮಾದವನಲ್ವಾ, ಸಿನಿಮಾದವನು ಅಂದಾಗ ಸಿನಿಮಾ ಬಗ್ಗೆನೇ ಮಾತಾಡಾರೆ ಹೊರತು ಆಮೇಲೆ ನೆಕ್ಸ್ಟ್ ನನ್ನ ಗುರುಗಳೇ ಅಂದ್ಬಿಡೋರು. ಈಗ ದಶಾವತಾರವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ಒಂದು ಚಾನಲಲ್ಲಿ. ನೋಡಪ್ಪ, ಇದು ದಶಾವತಾರ. ಇನ್ನೂ ಒಂದು ಹೇಳ್ತೀನಿ, ಅಮೃತ ಮಂಥನ ಏನು ಅಂತ ನಿಮ್ಗೆ ಈಗಲೂ ಹೇಳ್ಬಿಡ್ತೀನಿ. ದಶಾವತಾರ ಇವಾಗ ಇದು ಮುಗಿಸ್ಬಿಡ್ತೀನಿ. ವರ್ಟಿಬ್ರೇಟ್ಸ್ ಮೂರನೇದು ಬಂದಿದ್ದು ವರಾಹ, ಆಮೇಲೆ ಯಾವ್ದು ಬಂದಿದ್ದು? ನರಸಿಂಹ ಅಂದರೆ ಏನು ಅಂದರೆ ಪ್ರಾಣಿಗಳ ರೀತಿಯ ಮನುಷ್ಯ. ಅವನ ಎಮೋಷನ್ ಅವನ ಕಂಟ್ರೋಲಲ್ಲಿಲ್ಲ, ಆದರೆ ಪ್ರಾಣಿಗಳ ಥರ ಅದು ಇದು ತಿನ್ಕೊಂಡು ಕಾಡು ಮನುಷ್ಯ. 4ನೇದು ಬಂದಿದ್ದು ಭೂಮಿ ಮೇಲೆ. 5ನೇದು ವಾಮನ, ಅಲ್ಲಿ ಸ್ವಲ್ಪ ಮನುಷ್ಯನು ಕರ್ಣಮಟ್ಟದಲ್ಲಿ ಸ್ಟಾರ್ಟ್ ಆಯಿತು. ಪರಶುರಾಮ ಅಂದರೆ ಸೈಂಟಿಫಿಕ್ ಆಗಿದ್ದವನು, ರಿಸರ್ಚ್ ಮಾಡೋನು, ಕತ್ತಿ ಹಿಡ್ಕೊಂಡ. ಯಾರು ರಿಸರ್ಚ್ ಮಾಡಬೇಕು, ಋಷಿಯಾಗಿರ್ಬೇಕು, ಏನು ಮಾಡಬೇಕು, ಅವನಿಗೆ ತೊಂದರೆ ಆದಾಗ ಅವನು ಕತ್ತಿ ಹಿಡ್ಕೊಂಡ. ಇಲ್ಲಿವರೆಗೂ ಸೃಷ್ಟಿಯ ವಿಚಾರ ಅಷ್ಟೇ ಬಂದಿದ್ದು. ಆಮೇಲೆ ರಾಮ ಬರೋಷ್ಟೊತ್ತಿಗೆ ಮನುಷ್ಯನ ಡೆವಲಪ್ಮೆಂಟ್ ಆಗೋಯ್ತು. ಹ್ಯೂಮನ್ ಸಿವಿಲೈಸೇಷನ್ ಬಂದ್ಬಿಡ್ತು, ಕಮ್ಯುನಿಟಿ ಲಿವಿಂಗ್ ಬಂದ್ಬಿಡ್ತು, ರಾಜ್ಯಗಳು ಮಾಡ್ಕೊಂಡ್ಬಿಟ್ರು, ಅದ್ರ ಜೊತೆಗೆ ಸಮಸ್ಯೆಗಳು ಬಂದ್ಬಿಡ್ತು, ಅದ್ರ ಜೊತೆಗೆ ಗಿರ್ಮ ಎಲ್ಲ ಬಂದ್ಬಿಟ್ರು. ನೀನು ಹೆಂಗೆ ಬದುಕಬೇಕು ಅನ್ನೋ ಪಾಯಿಂಟಿಗೆ ಬಂದ್ಬಿಟ್ರು. ರಾಮನನ್ನು ನೋಡಿ ರಾಮನ್ ಥರ ಬದುಕು, ವ್ಯಾಲ್ಯೂಸ್ಗೋಸ್ಕರ ಬದುಕು. ಇಫ್ ಯು ಡೋಂಟ್ ಹ್ಯಾವ್ ವ್ಯಾಲ್ಯೂಸ್, ಯು ಹ್ಯಾವ್ ನೋ ಎಕ್ಸಿಸ್ಟ್. ಅಂದರೆ ವ್ಯಾಲ್ಯೂಸ್ಗೆ ಇಂಪಾರ್ಟೆನ್ಸ್ ಬರೋ ಲೆವೆಲ್ಗೆ ಬಂದ್ಬಿಡ್ತು ಸೃಷ್ಟಿ. ಅಲ್ಲಿ ಏನಾಯಿತು, ಅದಾದಮೇಲೆ ನೆಕ್ಸ್ಟ್ ಕೃಷ್ಣ ಬಂದ. ಕೃಷ್ಣ ಅನ್ನೋದು ಬರೋಷ್ಟೊತ್ತಿಗೆ ಏನು ಅಂದರೆ, ರಾಮನ್ ಥರ ಬದುಕೋದು ಬೇರೆ ವಿಷಯ, ಇವನ್ ಥರ ಯೋಚನೆ ಮಾಡುವಂಥ. ಕೃಷ್ಣ ವಾಸ್ ದ ಮೋಸ್ಟ್ ಬ್ರಿಲಿಯಂಟ್, ಮೋಸ್ಟ್ ಇಂಟೆಲಿಜೆಂಟ್, ಮೋಸ್ಟ್ ಅಡಾಪ್ಟಬಲ್. ಅಂದರೆ ರೂಲ್ಸ್ ಇರುತ್ತಲ್ಲ, ರೂಲ್ಸನ್ನು ಅವನು ಎಷ್ಟು ಚೆನ್ನಾಗಿ ಬ್ರೇಕ್ ಮಾಡ್ತಾನೆ ಗೊತ್ತಾ ಕೃಷ್ಣ. ಅದಕ್ಕೊಂದು ಲಾಜಿಕ್ ಕೊಡ್ತಾನೆ. ಸತ್ಯಂ ಅಪ್ರಿಯಂ ನ ಬ್ರೂಯಾತ್ ಅಂತಾನೆ. ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ. ಅವನಿಗೆ ಮುಂಚೆ ಸತ್ಯವೇ ದೇವರು, ಸತ್ಯ ಹರಿಶ್ಚಂದ್ರ ಸ್ಮಶಾನಕ್ಕೂ ಹೋದ. ರಾಮ ಸತ್ಯಕ್ಕೋಸ್ಕರ ಕಾಡಿಗೆ ಹೋದ. ಅದನ್ನು ಪಾಠ ಮಾಡ್ತಾಯಿದ್ರು. ಇಲ್ಲಿ ಇವನು ಬಂದು ಹೇಳ್ತಾನೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತಾನೆ.
ಅಂದರೆ ಬದುಕೋದು ಕಲಿ ಅಂತ ಹೇಳ್ಬಿಟ್ಟ. ಕೃಷ್ಣನ ಕಾಲಕ್ಕೆ ನೀವೇನು ಮಾಡಬೇಕು? ಬದುಕೋದು ಕಲಿ ಅಂತ. ಹೇಗೆ ಬದುಕಬೇಕು? ನೀನು ಯುದ್ಧದಲ್ಲಿರ್ಬೇಡ, ಮಾಡಿಸು ಅಂದ. ಕೃಷ್ಣ ಎಲ್ಲೂ ಯುದ್ಧ ಮಾಡಲ್ಲ, ಆದರೆ ಅವನೇ ಸೆಂಟರ್ ಆಫ್ ಅಟ್ರಾಕ್ಷನ್ನು, ಸೆಂಟರ್ ಆಫ್ ಪಾಯಿಂಟ್ ಅವನೇ ನಡೆಸ್ತಾ ಇರೋದೆಲ್ಲವನ್ನು. ಆದರೆ ಅವನಲ್ಲಿ ಸುಮ್ಮನೆ ಕೂತಿದ್ದಾನೆ, ಎಲ್ಲರ ಹತ್ರ ಮಾಡಿಸ್ತಾ ಇದ್ದಾನೆ. ಆ್ಯಂಡ್ ದ ಫಸ್ಟ್ ಹಿಪ್ನೋಥೆರಪಿ ವಾಸ್ ಕಂಡಕ್ಟೆಡ್ ಆನ್ ಅರ್ಜುನ ಬೈ ಕೃಷ್ಣ ಇನ್ ದಿ ಅರ್ತ್. ಭೂಮಿಯ ಹಿಸ್ಟರಿಯಲ್ಲಿ ಮೊದಲನೇ ಹಿಪ್ನೋಥೆರಪಿ ಆಗಿದ್ದು ಯಾರಿಗಪ್ಪ ಅಂದರೆ ಅರ್ಜುನನಿಗೆ. ಮಾಡಿದ್ದು ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಮಾಡ್ದ. ಹೇಗೆ ಮಾಡ್ದ? ಹೇಗೆ ಮಾಡ್ದ? ಅರ್ಜುನನಿಗೆ ಒಂದು ಅಹಂಕಾರ ಇತ್ತು, ನಾನು ಗಂಡೀವಿ, ನಾನೇ ಏನೋ ಗ್ರೇಟೆಸ್ಟ್ ವಾರಿಯರ್, ಗುರುಗಳು ನನಗೆ ಅವಾರ್ಡ್ ಕೊಟ್ಬಿಟ್ಟವ್ರೆ, ಸೊ ನಾನು ನಂಬರ್ 1 ಅಂತ ಅವನು ಅನ್ಕೊಂಡಿದ್ದ. ನನಗೆ ಯಾರು ಮಿಂಚೋರೇ ಇಲ್ಲ. ಅಹಂಕಾರ ಇತ್ತು. ಅಹಂಕಾರ ಬೇಕು, ವೀರನಿಗೆ ಅದು ಬೇಕು. ಯುದ್ಧಕ್ಕೆ ಹೋಗೋವಾಗಂತೂ ಬೇಕೇ ಬೇಕು. ಆದರೆ ಅವನನ್ನು ತಪ್ಪು ಮಾಡ್ತಾನೆ. ಯುದ್ಧಕ್ಕೆ ಹೋಗೋವಾಗ ಫಸ್ಟ್ ಟೈಮ್ ಕೃಷ್ಣನನ್ನು ಅವನು ಪಾರ್ಥಸಾರಥಿ ಅಂತ ಕರೀತಾನೆ. ಅಲ್ಲೆಲ್ಲ ಬಂದು ನಿಂತಿರೋವಾಗ ಪಾರ್ಥಸಾರಥಿ, ನಾನು ಇವತ್ತು ಯಾರನ್ನ ಸಾಯಿಸ್ತಾ ಇದ್ದೀನಿ ತೋರಿಸು ಅಂತಾನೆ. ಇವನಿಗೆ ನೋಡ್ತಾನೆ ಕೃಷ್ಣ, ಓಹೋ ಇವನಿಗೆ ತಲೆಗೆ ಬಂದ್ಬಿಟ್ಟೈತೆ, ಇವನಿಗೆ ಇವಾಗ ಶಾಕ್ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಇವ್ನಿಗೆ ಗ್ಯಾರಂಟಿ ಯಾರೋ ಹೊಡೆದಾಕ್ಬಿಡ್ತಾರೆ ಅವನ ಯುದ್ಧದಲ್ಲಿ ಅಂದ್ಬಿಟ್ಟು ಅರ್ಜುನನ್ನ ಕರ್ಕೊಂಡೋಗಿ ಭೀಷ್ಮ ದ್ರೋಣಾಚಾರ್ಯ ಮುಂದೆ ನಿಲ್ಲಿಸ್ತಾನೆ. ಅದೇ ಅರ್ಜುನನ್ನ ಕೃಷ್ಣ ಕರ್ಕೊಂಡೋಗಿ ದುರ್ಯೋಧನ ದುಶಾಸನ ಮುಂದೆ ನಿಲ್ಲಿಸಿದ್ದಿದ್ರೆ ಅವನು ಇನ್ನೂ ಕೋಪದಲ್ಲಿ ಯುದ್ಧಕ್ಕೆ ಹೋಗಿರೋನು. ಬಟ್ ಕೃಷ್ಣ ಏನು ಮಾಡ್ದ? ಕರ್ಕೊಂಡೋಗಿ ಅವ್ರ ಗುರುಗಳು, ಅವ್ರ ತಾತ, ಅವ್ರ ಮೇಷ್ಟ್ರ ಹತ್ರ ನಿಲ್ಲಿಸ್ದ. ಇವ್ರನ್ನೇ ನೀನು ಸಾಯಿಸೋದು. ಇವನು ಡಿಪ್ರೆಷನ್ಗೆ ಹೋದ. ಡಿಪ್ರೆಷನ್ಗೆ ಹೋದ್ಮೇಲೆ ಏನು ಮಾಡ್ದ? ಇದು ಯಾವ ದೊಡ್ಡ ವಿಷಯ ಕಾಣೋ, ನೀನು ಸಾಯೋನಲ್ಲ, ನಾನು ಸಾಯಲ್ಲ, ಆತ್ಮಕ್ಕೆ ಸಾವೇ ಇಲ್ಲ ಅಂತ ಹೇಳ್ದ. ಅಲ್ಲಿ ಇಡೀ ಸಮಗ್ರವಾಗಿ ಕೃಷ್ಣ ಅರ್ಜುನನ್ಗೆ ಏನೇನು ಹೇಳಿದ್ನೋ ಅವನ ಲೈಫಲ್ಲಿ ಅದನ್ನು ವ್ಯಾಸ ಮಹರ್ಷಿ ತಗೊಂಬಂದು ಅಲ್ಲಿ ಸೇರಿಸಿದ್ದಾರೆ. ಎಷ್ಟೋ ಜನ ಕ್ವಶನ್ ಮಾಡ್ತಾರೆ, ಯಾವನ್ರಿ ಯುದ್ಧ ಭೂಮಿಗೆ ಬಂದ್ಬಿಟ್ಟು ಅದಕ್ಕೆ ಹೇಳ್ಕೊಂಡು ಕೂತ್ಕೋತಾರೇನ್ರಿ, ಅವರಿಬ್ಬರು ಮಾಡ್ತಿದ್ರೆ ಇವ್ರೇನ್ರಿ ಮಾಡ್ತಿದ್ರು ಅಂತ ಕೇಳ್ತಾರೆ. ದ ಪಾಯಿಂಟ್ ಈಸ್, ವ್ಯಾಸ ಮಹರ್ಷಿ ಏನು ಹೇಳಬೇಕಾಗಿತ್ತೋ ಕೃಷ್ಣನ ಮೂಲಕ ಅದನ್ನು ಅಲ್ಲಿ ಹೇಳಿದ್ದಾರೆ. ಅಂದರೆ ಅಲ್ಲೇ ಹೇಳಿದ ಅವನು ಅಂತಲ್ಲ, ಇಡೀ ಜೀವನ ಪರ್ಯಂತ ಹೇಳಿದ್ದನ್ನು ಅಲ್ಲಿ ಕಂಡು ಇಟ್ಟಿದ್ದಾರೆ ಅವರು. ಒಂದು ಜಾಗ ಬೇಕಲ್ಲ ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ಅಲ್ಲಿ ಇಟ್ಟಿದ್ದಾರೆ. ಸೊ ಅಲ್ಲಿ ಅವನೇನು ಮಾಡ್ತಾನೆ, ಫಸ್ಟು ಆತ್ಮದ ಬಗ್ಗೆ ಹೇಳ್ತಾನೆ. ನೀನು ಯಾರ ಬಗ್ಗೆ ಅಯ್ಯೋ ಪಾಪ ಅಂತಿದ್ರೋ ಅವರ ಅರ್ಥೇ ಅಲ್ಲ ಅಂತಾನೆ. ಎಲ್ಲ ಆದಮೇಲೆ ಕೊನೆಗೆ ಹೇಳ್ತಾನೆ, ನೀನು ಮಾಡ್ತೀಯ ಇಲ್ಲ, ನಾನು ಮಾಡಿಸ್ಕೊಳ್ಳ ಬೇರೆಯವ್ರನ್ನಿಟ್ಟು ಅಂತಾನೆ. ಅಹಂಕಾರನ ಹೊಡಿತಾನೆ. ನೀನಿದ್ರೂ ನಾನು ಮಾಡ್ತೀನಿ, ನೀನು ಇಲ್ಲ ಅಂದರೂ ನಾನು ಮಾಡ್ತೀನಿ, ನೀನು ಓನ್ಲಿ ಬಾಣ ನಾನೇ ಬಿಲ್ಲು ಅಂತಾನೆ. ಎಲ್ಲವನ್ನು ಹೊಡೆದು ಅವನು ವೀಕ್ ಆದ ಮೇಲೆ ಅವನ ಆಜ್ಞಾಚಕ್ರ ಟಚ್ ಮಾಡ್ತಾನೆ, ವಿಶ್ವರೂಪ ಸೇವೆ ಕಾಣುತ್ತಾನೆ. ಕೃಷ್ಣ ಇಡೀ ಕೃಷ್ಣ ಕಾಣೋದು ಯಾವಾಗ ಅಂದರೆ ಅವನ ಆಜ್ಞಾಚಕ್ರನ ಹಿಂಗೆ ಮುಟ್ತಾನೆ. ಹೆಂಗೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದನಿಗೆ ಕಾಲಲ್ಲಿ ಹಿಂಗೆ ತುಳಿದ ಮೇಲೆ ವಿವೇಕಾನಂದರು ಪ್ರಜ್ಞೆನೇ ತಪ್ಪೋಗ್ಬಿಟ್ರಂತೆ. ಆ ಥರ ಕರೆಂಟ್ ಫ್ಲೋ ಆಯಿತು ಅಂದ್ರಲ್ಲ, ಆ ಕೆಲಸವನ್ನು ಕೃಷ್ಣ ಒಂದು ಬೆರಳೊಟ್ಟಿಗೆ ಮಾಡ್ತಾನೆ. ಆವಾಗ ಅವನು ಸರೆಂಡರ್ ಆಗ್ತಾನೆ. ನೆಕ್ಸ್ಟ್ ಕೃಷ್ಣ ಹೇಳ್ದಂಗೆ ಕೇಳ್ತಾನೆ. ಸೊ ಜಗತ್ತಿಗೆ ವಾಟ್ ಈಸ್ ಸೃಷ್ಟಿ, ವಾಟ್ ಈಸ್ ಧರ್ಮ, ವಾಟ್ ಈಸ್ ಸಂಪ್ರದಾಯ, ವಾಟ್ ಈಸ್ ಎಲ್ಲವನ್ನು ಎಲ್ಲ ವಿದ್ಯೆಗಳು, ಧ್ಯಾನ ವಿದ್ಯೆ ಎಲ್ಲವನ್ನು ಭಗವದ್ಗೀತೆಯಲ್ಲಿ ಸೇರಿಸಿ ಜನಕ್ಕೆ ಕೊಡೋ ಸಮಯಕ್ಕೆ ವ್ಯಾಸ ಮಹರ್ಷಿಗಳು ಕೃಷ್ಣನ ಅವತಾರ ಅಂತ ತಂದರು. ಈಗ ನೋಡ್ಕೊಳ್ಳಿ, ವಾಮನ ಆಗಿ ಪರಶುರಾಮ ಆದಮೇಲೆ ನಾವು ಪೂಜೆ ಮಾಡ್ತಿರೋದು, ವಾಮನನ ಪೂಜೆ ಮಾಡಲ್ಲ ನಾವು ಪರಶುರಾಮನ್ನು ನಾವು ಪೂಜೆ ಮಾಡ್ತೀವಿ. ನರಸಿಂಹನ ಪೂಜೆ ಮಾಡ್ತೀವಿ, ಬಿಕಾಸ್ ಹುಲಿ ಸಿಂಹ ಐತೆ, ಸ್ವಲ್ಪ ಭಯ ಇದೆ ಜನಕ್ಕೆ. ಭಯ, ದೆವ್ವ, ಪಿಶಾಚಿ ಇಂಥವ್ರು ಬರೋದಕ್ಕೆ ಅದು ಅಂತ. ಬಿಟ್ಟರೆ ಇನ್ಯಾವ ದೇವರನ್ನು ನಾವು ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಪೂಜೆನೇ ಮಾಡಲ್ಲ. ನಾವು ಪೂಜೆ ಮಾಡೋದು ರಾಮಕೃಷ್ಣನ. ಇಬ್ಬರು ಬ್ರಾಹ್ಮಣಲ್ಲ, ಜಾತಿ ಮಾತಾಡ್ತಾರೆ. ಪ್ರತಿಯೊಬ್ಬರು ಬ್ರಾಹ್ಮಣರ ಮನೆಯಲ್ಲಿ ರಾಮನ ಫೋಟೋ, ಕೃಷ್ಣನ ಫೋಟೋ ಇರುತ್ತೆ. ಸೊ ಇಲ್ಲಿ ಜಾತಿ ಇರಲಿಲ್ಲ ನಮ್ಮಲ್ಲಿ. ಜಾತಿ ಬಂದಿದ್ದು ಇವಾಗ 47ರಿಂದ ಈ ಕಡೆಗೆ, ಅದನ್ನು ಜಾತಿಯಾಗಿ ನೋಡೋಕೆ ಬಂದಿದ್ದು ಇಲ್ಲ. ಹಂಗಲ್ಲ, ಯೋಗ್ಯತೆಯೇ ನೋಡ್ತಾ ಇದ್ದಿದ್ದು ನಾವು. ರಾಮ ಅಂದರೆ ಅವನ ಮರ್ಯಾದಾ ಪುರುಷೋತ್ತಮ ಅಷ್ಟೇ, ಅವನಿಗೆ ಸರಿಸಾಟಿ ಇಲ್ಲ. ಹಂಗೆ ಬದುಕ್ರೋ ನೀವು ಅಂತ. ಪ್ರತಿಯೊಂದು ಊರಲ್ಲೂ ಅಣ್ಣ ತಮ್ಮಂದ್ರು ಹುಟ್ಟಿದ್ರೆ ರಾಮ ಲಕ್ಷ್ಮಣ ಅಂತ ಹೆಸರಿಡೋರು. ಹಿಂಗೆ ಬದುಕಬೇಕಯ್ಯ ನೀವು ಅಣ್ಣ ತಮ್ಮಂದ್ರು ಅಂತ. ಸೊ ನಮ್ಮಲ್ಲಿ ಅದನ್ನು ಹೇಳಿದ್ದೀವಿ ಹೊರತು ನೀನು ಅವನು ಹೊಡೆದ್ಬಿಡು, ಇವ್ನು ಹೊಡೆದ್ಬಿಡು, ಅದು ಮಾಡಿಬಿಡು, ಇದು ಮಾಡಿ. ಆದರೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲೇ, ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸಿ ಮಹಿ ತಸ್ಮಾದ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಅಲ್ಲೇನು ಹೇಳ್ತಿದ್ದಾನೆ, ಹತೋವಾ ಪ್ರಾಪ್ತಿ, ಸಾಯಿಸಿದ್ರೆ ಸತ್ತೋದ್ರೆ ನಿನ್ಗೆ ಸ್ವರ್ಗ ಸಿಗುತ್ತೆ. ಜಿತ್ವಾ ವಾ ಭೋಕ್ಷಸಿ, ಗೆದ್ದರೆ ಭೋಕ್ಷಸಿ ಬಗ್ಗೆ ಭೋಗ ಸಿಗುತ್ತೆ, ಎಂಜಾಯ್ ಮಾಡು, ರಾಜ್ಯ ಸಿಗುತ್ತೆ. ತಸ್ಮಾತ್, ಆದ್ದರಿಂದ ಉತ್ತಿಷ್ಟಕ್ಕೂ ಅಂತ ಎದ್ದೇಳು
ಕೊಂತ ಅರ್ಜುನ ಯುದ್ಧ ಡಿಸೈಡ್ ಆಗ್ಬಿಟ್ಟಿದ್ದು, ಯುದ್ಧ ಇಟ್ಟಿರ್ತಾನೆ, ಯುದ್ಧಕ್ಕೆ ಬಂದ್ಬಿಟ್ಟಿದ್ಯಾ ನೀನು, ಇಲ್ಲಿ ಕೂತ್ಕೊಂಡು ಮಾಡ್ಲಾ ಬೇಡ್ಲಾ, ಚಿಕ್ಕಪ್ಪ ದೊಡ್ಡಪ್ಪ ತಾತ ಅಜ್ಜಿ ಇವೆಲ್ಲ ನೋಡಬೇಡ ಅಂತ ಅವ್ರು ಏನಕ್ಕೆ ಯಾರಿಗೆ ಹೇಳ್ತಿದ್ದಾರೆ ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಕುರುಕ್ಷೇತ್ರದಲ್ಲಿ ಈ ದ್ವಂದ್ವಗಳು ಬರೋದ್ರಲ್ಲಿ ತುಮುಲಗಳು ಬಂದಾಗ ನೀನು ಏನು ಮಾಡ್ಬೇಕು, ನೀನು ಆ ಕ್ಷಣದ ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡುವಂತಾನೆ ಅಲ್ವಾ. ಕರ್ಮಣ್ಯೇ ವಾ ಅಧಿಕಾರಸ್ಥೆ ಮಾ ಫಲೇಶು ಗದಾಚಲ ಅಂದ. ಕರ್ಮಣ್ಯೇ ವಾ ಅಂದರೆ ಅಧಿಕಾರ ಇದೆ ಅಂತಾನೆ ಕರ್ಮ ಮಾಡ್ಲಿಕ್ಕೆ ನಿಮಗೆ. ಮಾ ಫಲೇಶು ಗದಾಚಲ, ಫಲಕ್ಕಿಲ್ಲ ಅಧಿಕಾರ ಅಂತಾನೆ. ಯಾಕೆ ಹೇಳ್ದ ಅದನ್ನು ಕೃಷ್ಣ ಅಂದರೆ ಏನು, ಇವರು ಹೇಳೋದು ಆಫೀಸಲ್ಲಿ ಕೆಲಸ ಮಾಡ್ಬಿಟ್ಟು ಸಂಬಳ ಕೇಳಬಾರ್ದಾ? ಅರೆ ಅವನು ಯಾರಿಗೆ ಹೇಳ್ತಾ ಇದ್ದಾನೆ, ಎಲ್ಲಿ ಹೇಳ್ತಿದ್ದಾನೆ? ಯುದ್ಧ ಭೂಮಿನಲ್ಲಿ ಒಬ್ಬ ಯುದ್ಧಕ್ಕೆ ಬಂದವನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಕೆಲಸ ನೀನು ಮಾಡೋ, ಗೆಲ್ಲಬೇಕು ಅಂತ ಮಾಡಬೇಡ, ನೀ ಮಾಡು ಗೆಲ್ತೀಯ ಅಂತ. ಸೊ ಇದೆಲ್ಲವನ್ನು ದಶಾವತಾರದಲ್ಲಿ ಕೃಷ್ಣನ ಅವತಾರ ಬರೋಷ್ಟೊತ್ತಿಗೆ ಮೈಂಡ್ ಬಿಕೇಮ್ ಮೋರ್ ಪವರ್ಫುಲ್. ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು, ಸಿಂಗಲ್ ಸೆಲ್ಯುಲಾರ್ ಬಾಡೀಸಿಂದ ಸ್ಟಾರ್ಟ್ ಆದಂಥ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಪ್ರಜ್ಞಾನಂ ಬ್ರಹ್ಮ ವೇದಗಳಲ್ಲಿ ಹೇಳೋದು. ನಾನು ಯಾರು ಅಂದರೆ ಆತ್ಮ ಅಲ್ಲ, ಪ್ರಜ್ಞೆ. ನಾನು ಯಾರು ಅಂದರೆ ಆತ್ಮ ಅಲ್ಲ, ಸಾಕ್ಷಿ. ಆತ್ಮ ಅಂದರೆ ಏನು ಅಂದರೆ ಪೂರ್ಣ ಅಸ್ತಿತ್ವ. ನನ್ನ ಪ್ರಜ್ಞೆ, ಸಾಕ್ಷಿ, ದೇಹ, ಮನಸ್ಸು, ಭಾವನೆ, ಕರ್ಮ ಎಲ್ಲವನ್ನೂ ಸೇರಿಸಿದ್ರೆ ಒಂದು ಆತ್ಮ. ಇದರಲ್ಲಿ ಒಂದು ಸಣ್ಣ ಸೂಜಿಯ ಮನೆಯಷ್ಟು ಒಂದು ಎಂಪ್ಟಿನೆಸ್ ಇರುತ್ತೆ. ಆ ಎಂಪ್ಟಿನೆಸ್ ಇಷ್ಟನ್ನು ನಡೆಸ್ತಾ ಇರೋದು. ಶೂನ್ಯ ಸಂಪಾದನೆ ಅಂತ ವೇದಗಳಲ್ಲಿ ಹೇಳ್ತಾರೆ. ಆ ಶೂನ್ಯವನ್ನು ಸಂಪಾದನೆ ಮಾಡಿದರೆ ನೀವು ಮತ್ತೆ ಹುಟ್ಟುವುದಿಲ್ಲ, ಅಂದರೆ ಹುಟ್ಟು ಸಾವು ಇರಲ್ಲ ನಿಮಗೆ, ಅಂದರೆ ಮೋಕ್ಷ. ಇದು ನಮ್ಮ ಸನಾತನ ಧರ್ಮದ ಜನಗಳ ಗುರಿ.